ನಮಸ್ಕಾರಗಳಿದೆ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಾನು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿರುವಂತ ಸುಮಾರು 25 ಷೇರುಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಾನು ಇವುಗಳನ್ನ ಯಾಕೆ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅನ್ನೋದರ ಇಂದಿನ ಲಾಜಿಕ್ ಏನೋ ಅನ್ನೋದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬಟ್ ಯಾವುದೇ ಕಾರಣಕ್ಕೂ ಕಣ್ಣು ಮುಚ್ಕೊಂಡು ತಗೊಳಕ್ ಹೋಗ್ಬೇಡಿ. ನೀವು ಫರ್ದರ್ ಸ್ಟಡಿ ಮಾಡಿ. ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ನಿರ್ಧಾರ ಮಾಡಿ. ಯಾವುದೇ ಕಾರಣಕ್ಕೂ ಯಾವ ಸ್ಟಾಕ್ ಅನ್ನು ಕೂಡ ವಿಡಿಯೋ ನೋಡಿ ತಗೊಳಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರ ರಿಸ್ಕ್ ಅಪಟೈಟ್ ಬೇರೆ ಬೇರೆ ರೀತಿಯಾಗಿರುತ್ತೆ. ಇಲ್ಲಿ ಕವರ್ ಮಾಡುವಂತ ಹಲವು ಕಂಪನಿಗಳು ಸಣ್ಣ ಕಂಪನಿಗಳು, ಹಾಗಾಗಿ ರಿಸ್ಕ್ ದೊಡ್ಡದಾಗಿರುತ್ತೆ. ಹಾಗಂತ ಸಣ್ಣ ಕಂಪನಿಗಳನ್ನ ಹೊರತುಪಡಿಸಿ ದೊಡ್ಡವಿಲ್ಲ ಅಂತಲ್ಲ, ಇದ್ದಾವೆ, ಆದ್ರೆ ಕಡಿಮೆ. ಯಾಕೆಂದ್ರೆ ನಾನು ಯಾವಾಗ್ಲೂ ಲಾಂಗ್ ಟರ್ಮ್ ಫೋಕಸ್ ಮಾಡ್ತೀನಿ, ಹಾಗಾಗಿ ಸ್ವಲ್ಪ ಜಾಸ್ತಿ ರಿಸ್ಕ್ ಅನ್ನ ತಗೊಳ್ತೀನಿ. ಹಾಗಾಗಿ ನಾನು ಈಗ ಈ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಅಲ್ಲಿ ಗ್ರಾಜುಯಲ್ ಆಗಿ ತಗೊಳ್ಳೋದಕ್ಕೆ ಅಂತ ಇಟ್ಕೊಂಡಿರೋಂಥವು. ಹಾಗೆ ಇಲ್ಲಿ ಕವರ್ ಮಾಡುವಂತ ಎಲ್ಲ ಕಂಪನಿಗಳನ್ನ ಖಂಡಿತ ನಾನು ತಗೊಳ್ಳೋದಿಲ್ಲ. ನನಗೆ ಯಾವ್ದು ತುಂಬಾ ಕಡಿಮೆ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ, ಗ್ರೋತ್ ಆಪರ್ಚುನಿಟಿ ಇದೆ ಅನ್ಸುತ್ತೋ ಆ ಕಂಪನಿಯನ್ನ ತಗೊಳ್ತೀನಿ. ಆದ್ರೆ ಎಲ್ಲ 25 ಕಂಪನಿಗಳಲ್ಲೂ ಕೂಡ ನನಗೆ ಕನ್ವಿಕ್ಷನ್ ಇದೆ. ಆ ಪರಿಸ್ಥಿತಿಗೆ ತಕ್ಕಂತೆ ಎಲ್ಲಿ ಅವಕಾಶ ಜಾಸ್ತಿ ಇದೆ ಅನ್ಸುತ್ತೋ ಅದನ್ನ ನಾನು ತಗೊಳ್ತಾ ಹೋಗ್ತೀನಿ. ಹಾಗೆ ಇಲ್ಲಿ ಕವರ್ ಮಾಡುವಂತ ಕಂಪನಿಗಳಲ್ಲಿ ಸುಮಾರು 8 ರಿಂದ 10 ಕಂಪನಿಗಳಿಗಾಗ್ಲೇ ನನ್ನ ಪೋರ್ಟ್ಫೋಲಿಯೋದಲ್ಲಿ ಇದೆ. ಅವುಗಳ ಜೊತೆಗೆ ಇನ್ನೊಂದಷ್ಟು ಹೊಸ ಕಂಪನಿಗಳು ಕೂಡ ಸೇರ್ಕೊಳ್ಬಹುದು. ಹಾಗೆ ನಾನಿಲ್ಲಿ ಕವರ್ ಮಾಡ್ತಿಲ್ಲ, ಬಿಟ್ಟಿದ್ದೀನಿ ಅಂದ ತಕ್ಷಣ ಬೇರೆ ಕಡೆ ಅವಕಾಶಗಳಿಲ್ಲ ಅಂತಲ್ಲ. ನಾನು ಸದ್ಯದ ಪರಿಸ್ಥಿತಿಗೆ ಕೆಲವೊಂದು ಲಾಜಿಕ್ ಅನ್ನ ಅಪ್ಲೈ ಮಾಡಿ ನನಗೆ ಸೂಕ್ತ ಅನಿಸುವಂತ ಕಂಪನಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ನಿಮ್ಮ ರಿಸ್ಕ್ ಗೆ ತಕ್ಕಂತೆ, ನಿಮ್ಮ ಟಾರ್ಗೆಟ್ ಗೆ ತಕ್ಕಂತೆ ನೀವು ಬೇರೆ ಕಂಪನಿಗಳನ್ನ ಆಯ್ಕೆ ಮಾಡ್ಕೊಳ್ಬಹುದು. ನೋಡೋಣ, ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಆದ್ರೆ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗಾದ್ರೆ ಕಂಪನಿಗಳಿಗೆ ಹೋಗೋದಕ್ಕೆ ಮುಂಚೆ ಅದರ ಇಂದಿನ ಲಾಜಿಕ್ ಅನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕಂಪನಿಗಳ ಹೆಸರನ್ನ ಹೇಳೋದು ತುಂಬಾ ಸುಲಭದ ಕೆಲಸ, ಜಸ್ಟ್ 10 ಸೆಕೆಂಡ್ ಸಾಕು. ಆದ್ರೆ ಅದರ ಇಂದಿನ ಲಾಜಿಕ್ ಏನು, ನಾನು ಯಾಕೆ ಇವುಗಳನ್ನೇ ನೋಡ್ತಾ ಇದ್ದೀನಿ ಅದನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನಿಮ್ಮ ಒಪಿನಿಯನ್ ಗಳು ಬೇರೆ ಇರಬಹುದು. ಹಾಗಾಗಿ ನಿಮ್ಮ ಒಪಿನಿಯನ್ ಗೆ ತಕ್ಕಂತೆ ನಿಮ್ಮ ಸ್ಟಡಿ ಏನ್ ಹೇಳುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು. ನಾನು ನನ್ನ ಸ್ಟಡಿ ಏನ್ ಹೇಳುತ್ತೆ ಅದನ್ನ ನಿಮ್ ಮುಂದೆ ತರ್ತೀನಿ. ಇದರಲ್ಲಿ ನಾನು ಸಕ್ಸಸ್ ಕೂಡ ಆಗ್ಬಹುದು ಅಥವಾ ಫೇಲ್ಯೂರ್ ಕೂಡ ಆಗ್ಬಹುದು. 2 ರೀತಿಯ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ಈ ಕಂಪನಿಗಳನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರೋದು ಏನಕ್ಕೆ ಅಂತಂದ್ರೆ ಇತ್ತೀಚಿನ ಪಾಲಿಸಿ ಬದಲಾವಣೆಗಳು, ಸರ್ಕಾರದ ಪಾಲಿಸಿಗಳಲ್ಲಾದ ಬದಲಾವಣೆಗಳು. ಸರ್ಕಾರ ಇತ್ತೀಚೆಗೆ ಬಜೆಟ್ ಅಲ್ಲಿ ಹಲವು ಘೋಷಣೆಗಳನ್ನ ಮಾಡಿತ್ತು. ಆ ಘೋಷಣೆಗಳ ಲಾಭ ಕೂಡ ಈ ಕಂಪನಿಗಳಿಗೆ ಮುಂದಿನ ದಿನಗಳಲ್ಲಿ ಸಿಗುವಂತ ಚಾನ್ಸಸ್ ಇದೆ. ಹಾಗಂತ ಎಲ್ಲ ಅಲ್ಲ, ಕೆಲವು ಕಂಪನಿಗಳು. ಇನ್ನು ವಾರ್, ಯುದ್ಧ, ಈ ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್ ನ ಕಾರಣಕ್ಕೂ ಕೂಡ ಕೆಲವೊಂದು ಕಂಪನಿಗಳಿಗೆ ಮುಂದಿನ ದಿನಗಳಲ್ಲಿ ಲಾಭ ಆಗುವ ಸಾಧ್ಯತೆಗಳಿದೆ. ಆ ನಿಟ್ಟಿನಲ್ಲಿ ಒಂದಷ್ಟು ಕಂಪನಿಗಳಿದ್ದಾವೆ. ಉದಾಹರಣೆಗೆ ಹೇಳೋದಾದ್ರೆ ನಿಮ್ಗೆ ಗೊತ್ತಿರಬಹುದು, ನಿನ್ನೆ ಮೊನ್ನೆ ನಾನು ಕೂಡ ಸುದ್ದಿಯನ್ನ ಕವರ್ ಮಾಡಿದ್ದೆ. ಮಿಡ್ಲ್ ಈಸ್ಟ್ ಅಲ್ಲಿ ಇರಾನ್ ಕೆಲವು ದೇಶಗಳಲ್ಲಿ ಇದ್ದಂತ ವಾಟರ್ ಡಿಸಾಲಿನೇಷನ್ ಪ್ಲಾಂಟ್ ಗಳ ಮೇಲೆ ಅಟ್ಯಾಕ್ ಮಾಡಿದೆ. ಆ ಪ್ಲಾಂಟ್ ಗಳು ಡ್ಯಾಮೇಜ್ ಆಗಿದ್ದಾವೆ. ಆ ಪ್ಲಾಂಟ್ ಅನ್ನ ರೀಕನ್ಸ್ಟ್ರಕ್ಟ್ ಮಾಡ್ಬೇಕಲ್ಲ. ಯುದ್ಧ ಮುಗಿದ ಮೇಲಾದ್ರೂ, ಯುದ್ಧ 1 ತಿಂಗಳಲ್ಲಿ ಮುಗಿಲಿ, 2 ತಿಂಗಳಲ್ಲಿ ಮುಗಿಲಿ, ಅಥವಾ 6 ತಿಂಗಳಾಗ್ಲಿ, ಅಥವಾ ವರ್ಷ ಆಗ್ಲಿ, ಯಾವಾಗಾದ್ರೂ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲೇಬೇಕು ವಾಟರ್ ಡಿಸಾಲಿನೇಷನ್ ಪ್ಲಾಂಟ್ಸ್ ಅನ್ನ ಅಥವಾ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಗಳನ್ನ. ಇದರಿಂದ ಖಂಡಿತ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಆರ್ಡರ್ ಇನ್ಫ್ಲೋ ಬರಬಹುದು. ಅಟ್ ದ ಸೇಮ್ ಟೈಮ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಈಗಾಗಲೇ ಹಲವು ದೊಡ್ಡ ದೊಡ್ಡ ಹೋಟೆಲ್ ಗಳನ್ನೇ ಹೊಡೆದಾಕಿದ್ದಾರೆ. ಅದನ್ನೆಲ್ಲ ರಿಪೇರಿ ಮಾಡಬೇಕು ಅಥವಾ ಹೊಸ ಹೋಟೆಲ್ ಗಳನ್ನ ಬಿಲ್ಡ್ ಮಾಡಬೇಕು ಅಂದ್ರೆ ಅದಕ್ಕೆ ಕನ್ಸ್ಟ್ರಕ್ಷನ್ ಕೆಲಸ ಮಾಡಬೇಕು. ಅದರಿಂದ ಕೂಡ ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಆರ್ಡರ್ ಇನ್ಫ್ಲೋ ಬರುತ್ತೆ. ವಾರ್ ನ ಎಫೆಕ್ಟ್ ಈಗ ಆಗ್ತಿದೆ. ಆದ್ರೆ ವಾರ ಆದ ನಂತರ ಬರುವಂತ ಕೆಲವೊಂದು ಪಾಸಿಟಿವ್ಸ್ ಇರುತ್ತೆ. ಆ ನಿಟ್ಟಿನಲ್ಲೂ ಕೂಡ ಕೆಲವೊಂದು ಕಂಪನಿಗಳಿದ್ದಾವೆ. ಹಾಗಂತ ಇದೊಂದೇ ಕಾರಣ ಅಂತಲ್ಲ, ಬೇರೆ ಬೇರೆ ಕಾರಣಗಳು ಕೂಡ ಇದ್ದಾವೆ ಆ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತವು. ಇನ್ನು ಈ ಕರೆಕ್ಷನ್ ನಂತರ ಕಂಪನಿಗಳು ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲೂ ಕೂಡ ಇದ್ದಾವೆ. ವ್ಯಾಲ್ಯೂಯೇಷನ್ ಕಡಿಮೆ ಆಗಿದೆ, ಜೊತೆಗೆ ಫ್ಯೂಚರ್ ಅಲ್ಲಿ ಗ್ರೋತ್ ಗೆ ಒಳ್ಳೆ ಅವಕಾಶಗಳಿರುವಂತವು. ಈ ಎಲ್ಲ ಅಂಶಗಳನ್ನ ನೋಡಿ ನಾನು ಈ ಕಂಪನಿಗಳನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರುವಂತದ್ದು. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಇರೋ ಬರೋದನ್ನೆಲ್ಲ ಒಂದೇ ಸಲ ಅಂತೂ ಹೂಡಿಕೆ ಮಾಡಕ್ ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಗ್ರಾಜುಯಲ್ ಆಗಿ ಹೋಗ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ 1 ಲಕ್ಷ ಇದೆ ಅಂದ್ರೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ಹೂಡಿಕೆ ಮಾಡೋದೇ ಬರೀ 20,000. ಇನ್ನು 80,000 ಇನ್ನೊಂದಷ್ಟು ಡೌನ್ ಫಾಲ್ ಆಗುತ್ತೇನೋ ಅಂತ ಇಟ್ಕೊಂಡು ಕಾಯ್ತೀನಿ. ಗ್ರಾಜುಯಲ್ ಅಲೋಕೇಶನ್ ಇರುತ್ತೆ ಇನ್ಸ್ಟೆಡ್ ಆಫ್ ಒನ್ ಟೈಮ್ ಡೆಪ್ಲಾಯ್ಮೆಂಟ್. ನಾನು ಯಾವಾಗ್ಲೂ ಹೇಳ್ತಿರ್ತೀನಲ್ಲ, ಇರುವಂತ ಕ್ಯಾಪಿಟಲ್ ಅನ್ನೇ 4-5 ಭಾಗಗಳಾಗಿ ವಿಂಗಡಿಸ್ಕೊಳ್ಬೇಕು, ಪಾರ್ಷಿಯಲ್ ಆಗಿ ಹೂಡಿಕೆ ಮಾಡ್ತಾ ಹೋಗ್ಬೇಕು ಅಂತ. ಸೊ ನಾನು ಅದೇ ಪಾಲಿಸಿಯನ್ನ ಬಳಸುವಂತವನು. ಯಾವುದೇ ಕಾರಣಕ್ಕೂ ಒನ್ ಟೈಮ್ ಎಲ್ಲಾನು ಕೂಡ ಹಾಕ್ಬಿಡೋದಿಲ್ಲ. ಹಾಗಾದ್ರೆ ಯಾವೆಲ್ಲ ಕಂಪನಿಗಳಿದ್ದಾವೆ ಆ ವಿಚಾರಕ್ಕೆ ಬರೋಣ. ಅಗೇನ್ ನಾನು ರಿಪೀಟ್ ಮಾಡ್ತೀನಿ, ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ. ಬಟ್ ಆಸ್ ಎ ಎಜುಕೇಶನಲ್ ಪರ್ಪಸ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನನ್ನ ಒಂದಷ್ಟು ಇನ್ಪುಟ್ಸ್ ಗಳನ್ನು ಕೂಡ ಕೊಟ್ಟಿದ್ದೀನಿ. ನೀವು ಫರ್ದರ್ ಸ್ಟಡಿ ಮಾಡಿ ನಿರ್ಧಾರ ಮಾಡಿ.
ಗೆಳೆಯರೆ, ಮೊದಲನೇ ಸ್ಟಾಕ್ ಬಂದು ರಿಲಯನ್ಸ್ ಇಂಡಸ್ಟ್ರೀಸ್, ನಮ್ಮ ಸ್ಟಾಕ್ ಮಾರ್ಕೆಟ್ ನ ನಂಬರ್ 1 ಕಂಪನಿ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್. ಜೊತೆಗೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಸ್ಟಾಕ್ ಇತ್ತೀಚಿನ ದಿನಗಳಲ್ಲಿ. ಆದ್ರೆ ಅವಕಾಶಗಳಂತೂ ಇದ್ದೇ ಇದೆ. ಮುಂದಿನ ದಿನಗಳಲ್ಲಿ ಜಿಯೋ IPO ಕೂಡ ಬರುವ ಸಾಧ್ಯತೆಗಳಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಈ ಕಂಪನಿಯ ಬಗ್ಗೆ ನೀವು ತಿಳ್ಕೊಳ್ಬಹುದು. ಇನ್ನು ಲಾರ್ಸನ್ ಅಂಡ್ ಟೊಬ್ರೋ L&T ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ. ಯಾಕಂದ್ರೆ ಸ್ಟಾಕ್ ಅಲ್ಲಿ ಅರೌಂಡ್ 7% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಆಗ ಅದಕ್ಕೆ ಕಾರಣ ಕಂಪನಿಗೆ ಮಿಡ್ಲ್ ಈಸ್ಟ್ ಅಲ್ಲಿ ಆರ್ಡರ್ ಬುಕ್ ಸ್ಟ್ರಾಂಗ್ ಇದೆ. ಕಂಪನಿಯ ಟೋಟಲ್ ಆರ್ಡರ್ ಬುಕ್ ನ ಮೋರ್ ದೆನ್ 30% ಶೇರ್ ಮಿಡ್ಲ್ ಈಸ್ಟ್ ಇಂದ ಇದೆ. ಹಾಗಾಗಿ ಅಲ್ಲಿ ಈ ಸಮಸ್ಯೆ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ಬಟ್ ಒಂದು ವಿಷಯ ನೆನಪಿರ್ಲಿ, ಈ ಸಮಸ್ಯೆ ಮುಗಿದೋಯ್ತು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 6 ತಿಂಗಳ ಆದ್ಮೇಲೆ ಎಲ್ಲ ನಾರ್ಮಲೈಸ್ ಆಯ್ತು ಅಂತ ಇಟ್ಕೊಳ್ಳಿ. ಆನಂತರ ಅಲ್ಲಿ ಹಾಳಾಗಿರೋದನ್ನ ಬಿಲ್ಡ್ ಮಾಡ್ಬೇಕು ತಾನೆ. ಬಿಲ್ಡ್ ಮಾಡ್ಬೇಕು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಖರ್ಚು ಮಾಡ್ಲೇಬೇಕಲ್ವಾ. ಅಂತ ಸಂದರ್ಭದಲ್ಲಿ ಆರ್ಡರ್ ಫ್ಲೋ ಇನ್ನೂ ಜಾಸ್ತಿ ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗಂತ ಅದು ಒಂದೇ ಅಲ್ಲ, ಈ ಕಂಪನಿ ಅಂತೂ ತುಂಬಾ ಸ್ಟ್ರಾಂಗ್ ಆಗಿ ಇರುವಂತದ್ದು. ಫಂಡಮೆಂಟಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿದೆ ಈ ಹಿಂದೆ. ಈಗ ಫಾರ್ ಟೈಮ್ ಬೀಯಿಂಗ್ ಕರೆಕ್ಷನ್ ಆಗಿದೆ. ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ನಂತರ ಬಜಾಜ್ ಫೈನಾನ್ಸ್ NBFC ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್. ಇತ್ತೀಚೆಗೆ ಒಂದಷ್ಟು ಕಾಂಪಿಟೇಷನ್ ಇದೆ, ಅದ್ರಲ್ಲೇನ್ ಡೌಟ್ ಇಲ್ಲ. ಬಟ್ ಇತ್ತೀಚಿನ ಕರೆಕ್ಷನ್ ಒಳ್ಳೆ ಅವಕಾಶಗಳನ್ನ ತರ್ತಾ ಇದೆ ಈ ಸ್ಟಾಕ್ ಅಲ್ಲೂ ಕೂಡ. ನಂತರ ಎಟರ್ನಲ್ ಲಿಮಿಟೆಡ್, ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು. ಝೊಮ್ಯಾಟೊ ಅಥವಾ ಎಟರ್ನಲ್. ನಂತರ ಸೋಲಾರ್ ಇಂಡಸ್ಟ್ರೀಸ್, ಈ ಕಂಪನಿಯನ್ನಂತೂ ನಾನು ಇನ್ನೊಂದಷ್ಟು ಕರೆಕ್ಷನ್ ಆಗಲಿ ಅಂತ ಬಯಸ್ತಿದ್ದೀನಿ, ಬಟ್ ಆಗ್ತಾನೆ ಇಲ್ಲ. ಅರೌಂಡ್ 4,000 ರೇಂಜ್ ಅಲ್ಲಿ ಇದ್ದಾಗಲೇ ನಾವ್ ಇದರಲ್ಲಿ ತಗೊಂಡಿದ್ವಿ, ಸುಮಾರು ಸಲ ಕವರ್ ಮಾಡಿದ್ದೀನಿ. ಈಗ 15,000 ರೇಂಜ್ ಅಲ್ಲಿ ಇದೆ. ಇನ್ನೊಂದಷ್ಟು ಕರೆಕ್ಷನ್ ಆದ್ರೆ ಖಂಡಿತ ಒಳ್ಳೆ ಅವಕಾಶ ಇರುತ್ತೆ. ವೈಟ್ ಅಂಡ್ ವಾಚ್ ಮೋಡಲ್ ಇದೆ ಸ್ಟಾಕ್ ಅಲ್ಲಿ, ಬಟ್ ಒಳ್ಳೆ ಕಂಪನಿ, ಸ್ಟಡಿ ಮಾಡಬಹುದು. ನಂತರ ಲಾರಸ್ ಲ್ಯಾಬ್ಸ್, ಈ ಕಂಪನಿಯನ್ನು ಕೂಡ ನಾನು ಈ ಹಿಂದೆ ಹಲವು ಸಲ ಕವರ್ ಮಾಡಿದ್ದೆ. ಇದರಲ್ಲೂ ಕೂಡ ಒಂದಷ್ಟು ಹೂಡಿಕೆಯನ್ನ ಮಾಡಿದ್ದೀನಿ. ಒಳ್ಳೆ ಲಾಭದಲ್ಲೂ ಕೂಡ ಇದೆ. ಈಗಲೂ ಕೂಡ ಇತ್ತೀಚಿನ ಕರೆಕ್ಷನ್ ನಂತರ ಕೂಡ ಲಾಭದಲ್ಲಿದೆ. ಇಲ್ಲೂ ಕೂಡ ಈಗಲೂ ಒಳ್ಳೆ ಅವಕಾಶಗಳಿದೆ. ಅದಕ್ಕಾಗಿ ಇನ್ನು ಫೋಕಸ್ ಅಲ್ಲಿ ಇಟ್ಕೊಂಡಿದ್ದೀನಿ. ಈ ಸ್ಟಾಕ್ ಅನ್ನ ಸ್ಟಡಿ ಮಾಡಿ ಕಂಪನಿಯನ್ನ ಖಂಡಿತ ಕಣ್ಮುಚ್ಕೊಂಡು ತಗೊಳಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ನಂತರ MCX ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್, ಇದು ಸದ್ಯಕ್ಕಂತೂ ನನ್ನ ಹತ್ರ ಇಲ್ಲ, ಬಟ್ ವಾಚ್ ಲಿಸ್ಟ್ ಅಲ್ಲಿ ಇದೆ. ಈಗ ಇತ್ತೀಚಿನ ಕರೆಕ್ಷನ್ ಅವಕಾಶಗಳನ್ನ ಕ್ರಿಯೇಟ್ ಮಾಡ್ತಿದೆ, ಹಾಗಾಗಿ ಅವಕಾಶಗಳಿದೆ ಈ ಕಂಪನಿಯಲ್ಲೂ ಕೂಡ. ಹಾಗೆ ನಾಲ್ಕು, ಇದು ಒಂದ್ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುವಂತದ್ದು, ಬಟ್ ಇತ್ತೀಚಿನ ಸರ್ಕಾರದ ನೀತಿಗಳೇನಿದೆ ಅದು ಕಂಪನಿಗೆ ಲಾಭವನ್ನು ತರುವಂತ ಸಾಧ್ಯತೆಗಳಿದೆ. ಹಾಗಾಗಿ ನಾನು ಇದನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೀನಿ ಮೈನಿಂಗ್ ಗೆ ಸಂಬಂಧಪಟ್ಟಂತೆ. ಇನ್ನು ಬೇಕಿದ್ರೆ ನೀವು ವೇದಾಂತನೂ ಕೂಡ ಸ್ಟಡಿ ಮಾಡಬಹುದು, ಅದು ಕೂಡ ಮೈನಿಂಗ್ ಅಲ್ಲೇ ಕೆಲಸ ಮಾಡುವಂತದ್ದು. ಇನ್ನು ಕೆಲವರು ಹಿಂದೂಸ್ತಾನ್ ಜಿಂಕ್ ಅನ್ನ ಇಟ್ಕೊಂಡಿದ್ದೀರಿ. ಓಕೆ, ಮುಂದುವರಿಸಬಹುದು ಅವುಗಳನ್ನೇ. ನನ್ನ ಪ್ರಕಾರ ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್, ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ನಿರ್ಧಾರ ಮಾಡಿ. ನಂತರ CG ಪವರ್, ಈ ಕಂಪನಿ ಕೂಡ ಈಗಾಗಲೇ ಪೋರ್ಟ್ಫೋಲಿಯೋದಲ್ಲಿದೆ. ಇನ್ನು ಉತ್ತಮ ಅವಕಾಶಗಳಿಗಾಗಿ ಕಾಯ್ತಾ ಇದ್ದೀನಿ. ನಂತರ ಲಿಂಡೆ ಇಂಡಿಯಾ, ಸಣ್ಣ ಕ್ವಾಂಟಿಟಿ ಇಟ್ಕೊಂಡಿದ್ದೀನಿ, ಬಟ್ ಇನ್ನು ಅವಕಾಶಗಳು ಇದೆ ಈ ಕಂಪನಿಯಲ್ಲೂ ಕೂಡ. ನಂತರ ವಾರಿ ಎನರ್ಜೀಸ್, ಸೋಲಾರ್ ಪನೆಲ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಸ್ಟಡಿ ಮಾಡಬಹುದು. ಹಾಗೆ ಭಾರತ್ ಡೈನಾಮಿಕ್ಸ್ BDL, ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ, ಸೋಲಾರ್ ಇಂಡಸ್ಟ್ರೀಸ್ ತರಾನೇ, ಎಸ್ಪೆಷಲಿ ಮಿಸೈಲ್ಸ್ ಅಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ, ಸ್ಟಡಿ ಮಾಡಬಹುದು. ಹಾಗೆ ಸನ್ಸೇರಾ ಇಂಜಿನಿಯರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಹಾಗೆ ಗರ್ವಾರೆ ಐಟೆಕ್ ಫಿಲ್ಮ್, ಇನ್ ಮುಂದಕ್ಕಿರುವಂತ ರಿಸ್ಕ್ ಜಾಸ್ತಿ ಇರುವಂತ ಕಂಪನೀಸ್, ಇವುಗಳನ್ನು ಕೂಡ ಸ್ಟಡಿ ಮಾಡಬಹುದು. ಹಾಗೆ ಕೇನ್ಸ್ ಟೆಕ್ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ, ಸೆಮಿಕಂಡಕ್ಟರ್ ಸೆಗ್ಮೆಂಟ್ ಅಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ, ಸ್ಟಡಿ ಮಾಡಬಹುದು. ಹಾಗೆ ಅನಂತರ ಡೇಟಾ ಸೆಂಟರ್ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತಹ ಕಂಪನಿ. ಅನಂತರ ಆರ್ತಿ ಇಂಡಸ್ಟ್ರೀಸ್, ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಇತ್ತೀಚೆಗೆ ಸ್ಟ್ರಾಂಗ್ ಕಂಬ್ಯಾಕ್ ಅನ್ನ ಮಾಡ್ತಾ ಇದೆ. ನಾನು ಕೂಡ ಇತ್ತೀಚೆಗೆ ಸ್ವಲ್ಪ ಸ್ಟೇಕ್ ಅನ್ನ ತಗೊಂಡಿದ್ದೀನಿ. KSB ಸೋಲಾರ್ ಪಂಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ, ಜೊತೆಗೆ ಕ್ಯಾಪಿಟಲ್ ಗೂಡ್ಸ್ ಸೆಗ್ಮೆಂಟ್ ಅಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಮಾಡುವಂತ ಕಂಪನಿ ಇದು, ಇದನ್ನು ಕೂಡ ಸ್ಟಡಿ ಮಾಡಬಹುದು. ಹಾಗೆ ಸಿರ್ಮಾ SGS ಟೆಕ್ನಾಲಜಿ, ಇದು ಕೂಡ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡುವಂತದ್ದು. ಗ್ರಾವಿಟಾ ಇಂಡಿಯಾ, ರೀಸೈಕ್ಲಿಂಗ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ, ತುಂಬಾ ಸಲ ಕವರ್ ಮಾಡಿದ್ದೀನಿ ನಾನು ಈ ಸ್ಟಾಕ್ ಅನ್ನ. ನಂತರ ವಾಟೆಕ್ ವಾಬಾಗ್, ವಾಟರ್ ರೀಸೈಕ್ಲಿಂಗ್ ಹಾಗೂ ವಾಟರ್ ಡಿಸಾಲಿನೇಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ, ಇದ್ರ ಬಗ್ಗೆ ಕೂಡ ನಾನು ಹಲವು ಸಲ ಕವರ್ ಮಾಡಿದ್ದೀನಿ, ಸ್ಟಡಿ ಮಾಡಬಹುದು ವಾಟೆಕ್ ವಾಬಾಗ್ ಅನ್ನು ಕೂಡ. ನಂತರ ಏತರ್ ಎನರ್ಜಿ, 2 ವೀಲರ್ ಸೆಗ್ಮೆಂಟ್ ಅಲ್ಲಿ, ಅದರಲ್ಲೂ ಎಲೆಕ್ಟ್ರಿಕ್ 2 ವೀಲರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ, ಓಲಾಗ್ ಹೋಲಿಸಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಮಾಡ್ತಿರುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಏತರ್ ಎನರ್ಜಿಯನ್ನ. ಹಾಗೆ ನೆಟ್ವೆಬ್ ಟೆಕ್ನಾಲಜೀಸ್, ಇದು ಕೂಡ ಡೇಟಾ ಸೆಂಟರ್ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ, ಜೊತೆಗೆ AI ಸೆಮಿಕಂಡಕ್ಟರ್ ಎನ್ವಿಡಿಯಾ ಜೊತೆ ಒಪ್ಪಂದಗಳನ್ನ ಹೊಂದಿರುವಂತಹ ಕಂಪನಿ, ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ. ಹಾಗೆ ಕ್ವಾಲಿಟಿ ಪವರ್ ಎಲೆಕ್ಟ್ರಿಕಲ್ಸ್, ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ಒಂದು ಸಣ್ಣ ಕಂಪನಿ, ರಿಸ್ಕ್ ಜಾಸ್ತಿ ಇರುವಂತದ್ದು. ಹಾಗೆ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್, ಇದು ಕೂಡ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಕೆಲಸ ಮಾಡುವಂತದ್ದು, ಅಂದ್ರೆ ಡಿಫೆನ್ಸ್ ಗೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ, ಮಿಸೈಲ್ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತ ಕಂಪನಿ, ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಎಲ್ಲವನ್ನು ಕೂಡ ಸ್ಟಡಿ ಮಾಡಿ, ಯಾವುದೇ ಕಾರಣಕ್ಕೂ ಹೂಡಿಕೆ ಮಾಡೋಕಲ್ಲ ಕೊಟ್ಟಿರೋದು, ಸ್ಟಡಿ ಮಾಡ್ಲಿಕ್ಕೆ. ಹಾಗೆ ಇಲ್ಲಿ ನಿಮ್ಮ ಹತ್ರ ಇರೋ ಯಾವ್ದೋ ಸ್ಟಾಕ್ ಅನ್ನ ನಾನು ಕವರ್ ಮಾಡಿಲ್ಲ ಅಂದ ತಕ್ಷಣ ಅದು ಸರಿ ಇಲ್ಲ ಅಂತ ಅಲ್ಲ. ನನಗೆ ಯಾವ್ದು ಒಳ್ಳೇದು ಅನ್ಸುತ್ತೋ ಅಂತದನ್ನ ನನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ಒಳ್ಳೆ ಅಪಾರ್ಚುನಿಟಿಗಾಗಿ ಕಾಯ್ತಾ ಇದ್ದೀನಿ, ಜೊತೆಗೆ ಗ್ರಾಜುಯಲ್ ಆಗಿ ಡೆಪ್ಲಾಯ್ಮೆಂಟ್ ಕೂಡ ಮಾಡ್ತೀನಿ. ಸುಮ್ನೆ ಹೇಳೋದಲ್ಲ, ನಾನು ಹೇಳದ್ನಲ್ಲ ನನ್ನ ಹತ್ರ 1 ಲಕ್ಷ ಇದೆ ಅಂದ್ರೆ 25,000 ಹೂಡಿಕೆ ಮಾಡೋದು, ಎಸ್ಪೆಷಲಿ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಪರಿಸ್ಥಿತಿ ಸರಿ ಇಲ್ಲ, ಎಂತ ಕಡೆ ನಾವು ಅಗ್ರೆಸಿವ್ ಆಗಿ ಹಾಕೋಕ್ಕಾಗೋದಿಲ್ಲ. ಹಾಗಾಗಿ
ಗ್ರಾಜುಯಲ್ ಆಗಿ ಮೂವ್ ಮಾಡುವಂತದ್ದು. ಹಾಗೆ ಸಣ್ಣ ಕಂಪನಿಗಳಲ್ಲಿ ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ ತುಂಬಾ ಕಡಿಮೆ ಅಮೌಂಟ್ ಅನ್ನೇ ನಾನು ಬಿಗಿನಿಂಗ್ ಅಲ್ಲಿ ಹಾಕೋದು. ಇನ್ ಕೇಸ್ ನನಗೆ ಆ ಪರ್ಟಿಕ್ಯುಲರ್ ಕಂಪನಿಯಲ್ಲಿ ತುಂಬಾನೇ ನಂಬಿಕೆ ಇದೆ ಅಂದ್ರೆ ಆಗ ಸ್ವಲ್ಪ ಜಾಸ್ತಿ ಆಗ್ತೀನಿ. ಸ್ಟಡಿ ಮಾಡಿ, ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಫಾಲೋ ಮಾಡಕ್ ಹೋಗ್ಬೇಡಿ ಯಾರನ್ನು. ಹಾಗೆ ನೀವ್ ಯಾವ್ದಾದ್ರು ಶೇರ್ಗಳನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ರೆ ಕಮೆಂಟ್ ಮಾಡಿ, ನಾನು ಕೂಡ ತಿಳ್ಕೊಳ್ತೀನಿ. ಸರಿ ಗೆಳೆಯರೆ, ನಿಮ್ಮಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ. 6 ತಿಂಗಳ ಪ್ರೋಗ್ರಾಮ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ, ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಆಯ್ಕೆ ಮಾಡಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಈ ವಿಚಾರಗಳನ್ನ ಒಳಗೊಂಡಿರುತ್ತೆ. ಫಂಡಮೆಂಟಲ್ಸ್ ಆಗ್ಬೋದು, ಟೆಕ್ನಿಕಲ್ಸ್ ಆಗ್ಬೋದು, ಎರಡನ್ನು ಇಂಟಿಗ್ರೇಟ್ ಮಾಡಿ ಎಂಟ್ರಿ ಎಕ್ಸಿಟ್ ಗಳನ್ನ ಫೈಂಡ್ ಮಾಡೋದಾಗ್ಬೋದು, ಈ ಎಲ್ಲ ವಿಷಯಗಳನ್ನ ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.